ಹಲೋ ಮ್ಯಾಜಿಕ್ ವರ್ಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಭೂಮಿ ಲವ್ ಲೆಟರ್ ಬರೆದು ಕೃಷ್ಣನ್ ತೊಟ್ಟಿಲ ಹತ್ರ ಇಡ್ತಾಳೆ. ಈ ಕಡೆ ಪಾಪಿ ಅಶ್ವಿನಿ ಕರ್ಕೊಂಡ್ ಬಂದು ರೌಡಿಗಳನ್ನೆಲ್ಲ ಶಾರದಮ್ಮನ್ನ ಹಿಡಿಯೋಕೆ ಅಂತ ಹೇಳಿ ಬಿಡ್ತಾಳೆ ಮನೆ ಹತ್ರ, ಲಕ್ಷ್ಮಿ ಮನೆ ಹತ್ರ. ಅದು ಕಾಕತಾಳೀಯ ಅನ್ನೋ ಹಾಗೆ ಇಲ್ಲಿ ಭೂಮಿ ಅಜಿತನ್ನ ಇಲ್ಲಿ ಡೆಕೋರೇಷನ್ ಎಲ್ಲ ಎಲ್ಲಿ ನೋಡಿ ಮಧ್ಯದಲ್ಲೇ ತಡೆ ಬಿಡ್ತಾಳೆ, ಇನ್ನ ಬರ್ತಡೆ ಮಾಡಕ್ ಬಿಡೋದಿಲ್ಲ ಅಂತ ಹೇಳಿ ಅವಳು ಸುಮ್ನೆ ಸುಳ್ಳು ಕಳಿಸ್ತಾಳೆ ಲಕ್ಷ್ಮಿ ಅಕ್ಕನ ಮನೆ ಹತ್ರ. ಯಾರೋ ರೌಡಿಗಳು ಬಂದಿದಾರಂತೆ ಹೋಗಿ ಅಂತ ಹೇಳಿ. ಅಜಿತ್ ಸತ್ಯಾನಂದ್ ಕರ್ಕೊಂಡ್ ಬಂದು ನೋಡ್ತಿದ್ದಾಗೇನೆ ಅಲ್ಲಿ ಅಕ್ಕಪಕ್ಕ ಇರೋ ಮನೆಯವರೆಲ್ಲ ಬಂದು ಹೇಳ್ತಾರೆ, ಸರ್ ದಿನ ಕಾರಲ್ಲಿ ಬರ್ತದೆ, ಈಗ ತಾನೇ ಕಾರಲ್ಲಿ 3 ಜನ ಬಂದಿದ್ರು, ನಿಮ್ಮನ್ನ ನೋಡಿದ ತಕ್ಷಣ ಪರಾರಿ ಆದ್ರು, ಬರ್ತಾನೆ ಇರ್ತಾರೆ ಹಿಂಗೆ ದೊಡ್ಡ ದೊಡ್ಡ ಕಾರ್ಲೆಲ್ಲ ಅಂತ ಅಂತಿದ್ದಾಗೇನೆ ಅಜಿತ್, ಗಾಬರಿ ಆಗ್ಬೇಡಿ, ಭಯ ಪಡ್ಬೇಡಿ. ಯಾಕೆ ಭಯ ಪಡ್ತಾರೆ? ಅದಕ್ಕೆ ಸತ್ಯನ ಅಂತಾರೆ, ಅಜಿತ್ ಇರ್ಬೇಕಾದ್ರೆ ಯಾಕೆ ಭಯ ಪಡ್ತಿರಪ್ಪ, ಇಂಥ ಪೊಲೀಸ್ ಆಫೀಸರ್ ಇರ್ಬೇಕಾದ್ರೆ ಭಯ ಪಡ್ಬೇಡಿ, ಅವ್ರು ಇದಾರೆ. ಸೊ ಎಲ್ಲ ಪೊಲೀಸ್ ಪೇದೆಗಳೆಲ್ಲ ಬಂದಿರ್ತಾರೆ. ದಯಾನಂದ್ ಒಂದು ಕಣ್ಣಿಡಿ, ಜೋಪಾನ ಹೇಗಾದ್ರೂ ಆಗ್ಲಿ, ಇಲ್ಲಿ ಯಾರೋ ಓಡಾಡ್ತಾ ಇದಾರಂತೆ, ಏನೋ ಮಸ್ಲತ್ ನಡೆಸ್ತಾ ಇದಾರೆ ಅಂತ ಹೇಳಿ. ಲಕ್ಷ್ಮಿ ಅಷ್ಟರಲ್ಲಿ ಶಾರದಮ್ಮ ಇದಾರೆ ಇಲ್ವಾ ಅಂತ ಒಳಗೋಗಿ ನೋಡಕ್ ಹೋಗ್ತಾಳೆ. ನೋಡ್ಬಿಟ್ಟು ಇದಾರೆ ಅನ್ನೋದನ್ನ ಖಾತ್ರಿ ಮಾಡ್ಕೊಂಡ್ ಬಂದು ಸಾಹೇಬ್ರಿ ಏನು ತೊಂದ್ರೆ ಇಲ್ಲ ಅಂತ ಹೇಳಿ ಹೇಳ್ತಾಳೆ. ಆದ್ರೂ ಕೂಡ ಪಾಪ ಶಾರದಮ್ಮನ ವಿಚಾರದಲ್ಲಂತೂ ಒಂದ್ ತೊಂದ್ರೆ ಇದ್ದೇ ಇದೆ. ಈ ಪಾಪಿ ಅಶ್ವಿನಿ ಯಾವ ಗಡಿಗೆಲಿ ಏನ್ ಮಾಡ್ತಾಳೆ ಅನ್ನೋದೇ ಗೊತ್ತಿಲ್ಲ ಅವಳು. ಯಾಕೆಂದ್ರೆ ಪೂರ್ತಿ ಮನಸ್ವಿನಿಯಾಗಿ ಮನೆ ಹೋಗಕ್ ನೋಡ್ತಾ ಇದ್ದಾಳೆ. ಇದಾಗದೇ ಇರ್ಲಿ ಅಂತ ಹೇಳಿ ಬಯಸೋಣ. ಭೂಮಿ ಫೋನ್ ಮಾಡ್ತಾಳೆ. ಫೋನ್ ಮಾಡ್ತಿದ್ದಾಗೇನೆ ಅಜಿತ್, ಇಲ್ಲ ಬಿಡು ಏನು ತೊಂದ್ರೆ ಇಲ್ಲ, ಇಲ್ಲಿ ಯಾರೋ ರೌಡಿಗಳಿದ್ರಂತೆ ಹೊರಟೋಗಿದ್ದಾರೆ ನಾನು ಬರ್ತಿದ್ದಾಗೇನೆ ಅಂತ ಅಂತಿದ್ದಾಗೇನೆ ಭೂಮಿ, ಇದೇನಿದು, ನಾನ್ ಸುಮ್ನೆ ತಮಾಷೆಗೆ ಅಂತ ಹೇಳಿ ನಾನ್ ಅಂದೆ, ಆದ್ರೆ ನಿಜಕ್ಕೂ ಕೂಡ ರೌಡಿಗಳು ಬಂದಿದ್ರ? ಅಯ್ಯೋ ಭಗವಂತ, ಸಾಹೇಬ್ರೆ ಲಕ್ಷ್ಮಿಕ್ಕಂಗೆ ಏನು ತೊಂದ್ರೆ ಆಗಿಲ್ಲ ತಾನೇ? ಕವಿತಕ್ಕಂಗೆ ಏನು ತೊಂದ್ರೆ ಆಗಿಲ್ವಾ ಅಂತ ಕೇಳ್ತಾಳೆ. ಅಜಿತ್ ಒಂದು ಕ್ಷಣ ಒಳಗೋಗಿ ನೋಡಿದ್ರೆ ಅವ್ರ ಅತ್ತೆಯನ್ನು ಸಂಪೂರ್ಣ ಗೊತ್ತಾಗೋಗ್ತದೆ. ಅದು ಬೇಗನೆ ಗೊತ್ತುಪಡಿಸ್ಬೇಕು ನಿರ್ದೇಶಕರು. ಅದನ್ನ ಗೊತ್ತುಪಡಿಸಿದ್ದೆ ಆದ್ರೆ ಪಾಪ ಅಲ್ಲಿಗೆ ಸುಖದಾಯಕವಾದಂತಹ ಸಂಚಿಕೆ ಬಹಳ ಅದ್ಭುತವಾಗಿ ಮೂಡ್ ಬರ್ತಾ ಇದೆ. ಇಲ್ಲೆಲ್ಲ ಬರ್ತಡೆ ಎಲ್ಲ ಡೆಕೋರೇಷನ್ ಮುಗ್ದಿರುತ್ತೆ. ಅಜಿತ್ ಮತ್ತೆ ಸತ್ಯನಂಗ್ ಕರ್ಕೊಂಡು ಬರ್ತಿದ್ದಾಗೇನೆ ಮನೆಯೆಲ್ಲ ಕತ್ಲೆ. ಸರಿನಾ, ಇದೇನಿದು ಇಷ್ಟೊಂದು ಕತ್ಲಾಗಿದೆಯಲ್ಲ, ಏನಾದ್ರು ಕಾರ್ಪೊರೇಟ್ ಕಡೆಯವನು ಏನಾದ್ರು ಬಂದ್ ಏನಾದ್ರು ಮಾಡಿದ್ನ ಹೀಗೆ ಸತ್ಯಣ್ಣ? ನಾನಂತೂ ಬಿಡೋದಿಲ್ಲ, ಇಡೀ ಅವನು ಮನೇನೆ ಧ್ವಂಸ ಮಾಡಾಕ್ತೇನೆ ಸತ್ಯಣ್ಣ ನಾನಂತೂ, ಏನಾರು ನನ್ನ ಫ್ಯಾಮಿಲಿಗೆ ತೊಂದರೆ ಮಾಡಿದ್ರೆ ಅಂತ ಹೇಳ್ತಾರೆ. ಅಷ್ಟು ಸತ್ಯಣ್ಣ ಇದು, ಅಪ್ಪ ಅಜಿತ ಮೊದ್ಲು ಒಳಗೋಗಿ ನೋಡು ನನ್ನ ನಡಿಯೋ, ಯಾಕೆ ಇಷ್ಟು ಇಲ್ಲೇ ನಿಂತ್ಕೊಂಡು ಗಾಬರಿ ಆಗ್ತೀಯ? ಒಳಗ್ ಬರ್ತಾರೆ, ಬಂದು ಕುಕ್ಕೊಳ್ತಾನೆ ಎಲ್ರೂ ಕೂಡ. ಕುಕ್ಕೊಂಡ ತಕ್ಷಣ ಲೈಟ್ ಆನ್ ಆಗ್ಬಿಡ್ತದೆ. ಲೈಟ್ ಆನ್ ತಕ್ಷಣ ಏನ್ ಚೆನ್ನಾಗಿದೆ ಡೆಕೋರೇಷನ್, ಒಬ್ಬೊಬ್ಬೊಬ್ಬೊಬ್ಬ ಕಾರ್ಪೊರೇಟರ್ ಬಂದು ಇಷ್ಟೊಂದು ಡೆಕೋರೇಷನ್ ಮಾಡಿದಾನ ಅಂತೇಳಿ ಸತ್ಯನ ಅಂತಾರೆ. ಅದಕ್ಕೆ ಅಜಿತಿದ್ದಾನೆ, ಸುಮ್ಮನೆ ಸತ್ಯನ ಸಾಕು, ಇದು ಯಾರು ಮಾಡಿದಾರೆ ಅಂತ ನನ್ಗೆ ಗೊತ್ತು, ಖಂಡಿತವಾಗಿ ಇವುದೇ ಕಿತಾಪತಿ, ಭೂಮಿ ಅಂತ ಕೂಗ್ಕೊಡ್ತಾನೆ. ಭೂಮಿ ಬಂದ್ಬಿಟ್ಟು, ಸಾಹೇಬ್ರೆ ಏನ್ ಸಾಹೇಬ್ರೆ ಕೂಗಿದ್ದು, ಚೆನ್ನಾಗಿದ್ಯಾ ಡೆಕೋರೇಷನ್ ಅಂತ ಕೂಲಾಗಿ ಕೇಳ್ತಾಳೆ. ಆ ಕೇಳ್ತಿದ್ದಾಗೇನೆ ಅಜಿತ್, ನಿನ್ಗೆ ಹೇಳಿಲ್ಲ ನಾನು, ನನ್ಗೆ ಇಷ್ಟ ಆಗಲ್ಲ ನನಗೆ ಈ ಬರ್ತಡೇ ಆಚರಣೆ ಎಲ್ಲ ಅಂತ ಹೇಳಿ, ನನ್ಗೆ ಈ ಸಂದರ್ಭನೇ ನನ್ಗೆ ಇಷ್ಟ ಇಲ್ಲ, ಯಾರು ನನ್ಗೆ ವಿಶ್ವಾಸ ಕೂಡ ಮಾಡೋಂಗಿಲ್ಲ, ಎಷ್ಟ್ ಹೇಳಿದ್ರು ಕೂಡ ಇದನ್ನೇ ಮಾಡ್ತೀಯಲ್ಲ ನೀನು, ಎಲ್ಲ ಇಲ್ಲೋ ಬಚ್ಚಿಟ್ಕೊಂಡಿದ್ರೆ, ಅಮ್ಮ ಮಾಮ ಬರ್ತಿರೋ ಇಲ್ವಾ, ಅಪ್ಪ ಬನ್ನಿ ಈಚೆಗೆ, ಬಂದ್ರೆ ಸರಿ, ಅಜ್ಜಿ ಬನ್ನಿ ಬೇಗ, ಎಲ್ರು ಈಚೆಗೆ ಬರ್ತಾರೆ. ಬಂದ ತಕ್ಷಣ ಸಂಗೀತನ ಕೇಳ್ತಾನೆ, ಅಮ್ಮ ಯಾಕಮ್ಮ ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿದೆ, ನನಗ್ ಬರ್ತಡೇ ಇಷ್ಟ ಇಲ್ಲ ಅಂತ ನಿಂಗೆ ಗೊತ್ತಿಲ್ವೇನಮ್ಮ, ಯಾತಕ್ಕೋಸ್ಕರ ನಾನು ಈ ಬರ್ತಡೇ ನಿಲ್ಸಿದೀನಿ, ಈ ಯಾವ ವಿಷಯಕ್ಕೋಸ್ಕರ ನನಗೆ ಈ ಬರ್ತಡೇ ಸೆಲೆಬ್ರೇಷನ್ ಇಷ್ಟ ಇಲ್ಲ ಅನ್ನೋದು ಗೊತ್ತು ತಾನೆ, ನೀನು ತಿಳಿ ಹೇಳ್ಬೇಕು ತಾನೆ. ಅದಕ್ಕೆ ಸಂಗೀತ ಹೇಳ್ತಾರೆ, ಅಲ್ವೋ ಅಜಿತ, ಎಷ್ಟು ವರ್ಷ ಅಂತ ಈಗ ಮಾಡ್ಕೊಂಡೇ ಇರ್ತೀಯೋ, ನಮಗೂ ನೋವಾಗತ್ತೆ. ಅದಕ್ಕೆ ಭೂಮಿ ಅಂತಾಳೆ, ಅಲ್ಲ ಸಾಹೇಬ್ರೆ, ನೀವು ಬರ್ತಡೇ ಮಾಡ್ಕೊಳ್ಳದೆ ಇರೋದು ಒಂದ್ ಕಡೆ ನಿಮ್ಗೆ ಸಮಾಧಾನ ಆಯ್ತಾ, ನಿಮ್ ಮನಸ್ಸಲ್ಲಿರೋ ನೋವು ಹಂಗಿದೆ. ಆದ್ರೆ ಇದಕ್ಕೆ ಶ್ರವಣ್ ಸಾಹೇಬ್ರು ಪಾಪ ಅವ್ರು ಏನ್ ತಪ್ಪು ಮಾಡಿದಾರೆ ಹೇಳಿ, ಅವರು ಅಯ್ಯೋ ನನ್ನ ಅಳಿಯನ್ನ ಬರ್ತಡೇ ಆಗ್ತಾ ಇಲ್ವಲ್ಲ ಅಂತೇಳಿ ಅವರು ಕೊರಗ್ತಾರೆ. ಶಾರದಮ್ಮನವರು ಮನಸ್ವಿನಿ ಬೆಳಗ್ಗೆ ಕಾಣೆ ಆದ್ರು ಅನ್ನೋಂಥ ನೋವು ಅವ್ರಿಗೆ ಪದೇ ಜ್ಞಾಪಕ ಆಗುತ್ತೆ, ನೀವ್ ಹಿಂಗ್ ಬರ್ತಡೇ ಮಾಡ್ಕೊಳ್ಳದೆ ಇದ್ರೆ. ಜೊತೆಗೆ ಅವತ್ತೇ ಮನಸ್ವಿನಿ ಬರ್ತಡೇನು ಕೂಡ ಇದೆ. ಆ ಮನಸ್ವಿನಿ ಬರ್ತಡೇ ಕೂಡ ಮಾಡಕ್ ಆಗ್ತಾ ಇಲ್ವಾ ಅವ್ರ ಕೈಲಿ? ನೀವ್ ಮಾಡೋದ್ ತಪ್ಪಲ್ವಾ? ನಿಮ್ಗೆ ಸರಿ ಅನ್ಸುತ್ತಾ ಹೇಳಿ ಹೋಗ್ಲಿ? ನಿಮ್ಮಿಂದಾಗಿ ಮಾವನು ಕೂಡ ಖುಷಿಯಾಗಿರಕ್ ಆಗ್ತಾ ಇಲ್ಲ, ಮನೆಯವರು ಕೂಡ ಸಂತೋಷವಾಗಿರಕ್ ಆಗ್ತಾ ಇಲ್ಲ, ನಿಮ್ದೊಂದು ಬರ್ತಡೇ ಕಾರಣದಿಂದ. ಇದು ನಿಮಗ್ ಸರಿ ಅನ್ಸುತ್ತಾ ಹೇಳಿ? ಅದಕ್ಕೆ ಅಜಿತ್ ಯೋಚನೆ ಮಾಡಿ, ಮಾವ ತಪ್ಪಾಯ್ತು ಮಾವ, ಕ್ಷಮಿಸಿ ನನ್ನನ್ನ, ಮನಸ್ವಿನಿ ಬರ್ತಡೇನೆ ನಾನು ಗಮನದಲ್ಲಿ ಇಟ್ಕೊಳ್ದಲೆ ನಂದನ್ನೇ ನಾನು ಇದ್ ಮಾಡ್ತಾ ಬಂದೆ ಮನಸ್ಸಿನಲ್ಲಿ ಇಟ್ಕೊಂಡು. ಅದಕ್ಕೆ ಶ್ರವಣ ಇದ್ದವರು, ಬಿಡು ಯಾಕಂಗ್ ಬೇಜಾರ್ ಮಾಡ್ಕೊಂಡು, ಇರ್ಲಿ ಬಿಡು ತೊಂದ್ರೆ ಇಲ್ಲ ಅಂತೇಳಿ ಕಣ್ಣೀರ್ ಹಾಕ್ತಾರೆ. ಅದಕ್ಕೆ ಅಜಿತ್, ತಾಳ್ಬೇಡಿ ಮಾವ,
ಖಂಡಿತವಾಗಿಯೂ ಶಾರದತೆ ಮನಸ್ಸನ್ನ ಕರ್ಕೊಂಡ್ ಬಂದೇ ಬರ್ತೀನಿ, ಇದು ನನ್ನ ಶಪಥ. ಖಂಡಿತವಾಗಿಯೂ ಕೂಡ ಅಜಿತ್ ಏನ್ ಶಪಥ ಮಾಡಿರ್ತಾನೋ ಅದರಂತೆನೆ ಅವನು ಎಲ್ಲಾ ವಿಚಾರದಲ್ಲೂ ಕೂಡ ನಡ್ಕೊಂಡ್ ಬಂದಿದ್ದಾನೆ ಇಲ್ಲಿವರೆಗೂ ಕೂಡ. ಅದರಂತೆ ಇದು ಕೂಡ ಸಕ್ಸಸ್ ಆಗುತ್ತೆ. ಆದ್ರೆ ಎಲ್ಲ ಒಬ್ಬೊಬ್ರಿಗೊಬ್ಬೊಬ್ರು ವಿಷ ಹೇಳ್ತಾ ಬರ್ತಾರೆ. ಎಲ್ರ ಕಾಲ್ಗೂ ನಮಸ್ಕಾರ ಮಾಡ್ಕೊ ಬರ್ತಾನೆ. ಅಪ್ಪು ಇದ್ದವಳು, ಅಜಿತು ನನ್ ಕಾಲ್ಗೂ ನಮಸ್ಕಾರ ಮಾಡ್ಕೋಬೇಕು ನೀನು, ಯಾಕೆಂದ್ರೆ ನಾನ್ ದೊಡ್ಡವಳು, ನನ್ನ ಆಶೀರ್ವಾದ ವರ್ಷ ಪೂರ್ತಿ ನಿನ್ಗೆ ಚೆನ್ನಾಗಿರ್ಬೇಕು. ಅದಕ್ಕೆ ಅಜಿತ್ ಹೇಳ್ತಾನೆ, ಯಾಕೆ ನಾನ್ ಮಾಡ್ಕೊಳಲ್ಲ? ಅದಕ್ಕೆ ರಾಮಣ್ಣ ಅಂತಾರೆ, ಮಾಡ್ಕೊಳಪ್ಪ, ಎಲ್ಲ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡು ಗೇಲಿ ಮಾಡ್ತಾಳೆ, ಮಾಡ್ಕೊಳೋ ಅಂತ ಹೇಳ್ತಾರೆ. ಎಲ್ಲ ಒಂದೊಂದು ಗಿಫ್ಟ್ ಕೊಡ್ತಾರೆ. ಒಪ್ಕೊಂಡಾಗ ನಚ್ಚಿ ಬ್ರದರ್ ನನ್ ಕಡೆಯಿಂದ ಅಂತ ಹೇಳ್ಕೊಡ್ತಾರೆ. ಅಂದ್ರೆ ಭೂಮಿ ಪರ್ಫ್ಯೂಮ್ ಕೊಡ್ತಾಳೆ. ಪರ್ಫ್ಯೂಮ್ ಕೊಟ್ಟಾಗ ಅದಕ್ಕೆ ಅಪ್ಪು ಇದ್ದಳು, ಈ ಆಫ್ಟರ್ ಆಲ್ ತರ್ಕ್ಲಾಂಡಿ ಗಿಫ್ಟ್ ನ ಹೆಂಡತಿಯಾದವಳು ಕೊಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ನೀನ್ ನಂಗೆ ಇದೆ, ಸರಿಯಾಗಿದೆ ಅಂತ ಹೇಳಂತಾರೆ. ಆ ನಂತರ ನಾನು ಇನ್ನೊಂದು ಸರ್ಪ್ರೈಸ್ ನಿಮ್ಗೆ ಅಂತೇಳಿ ಈ ಪ್ರಿಯವಾಗಿರೋ ಸ್ವೀಟ್ ತಗೊಂಡ್ ಬರ್ತಾರೆ. ನನಗೆ ಅಜ್ಜಯ್ಯೋ ನನಗೂ ಇಷ್ಟ ಇದು ಅಂತ ಹೇಳಂತಾರೆ. ಅದಂತಿದ್ದಾಗೇನೆ ಅಪ್ಪು ಇದ್ದೋಳು ಇನ್ನೇನ್ ಚೆನ್ನಾಗಿದ್ಯೋ ಅಂತ ಅಂತಿದ್ದಾಗೇನೆ ನಚ್ಚಿ ಇದ್ದವನು, ಕತ್ತೆಗೆ ಏನ್ ಗೊತ್ತು ಕಸ್ತೂರಿ ವಾಸನೆ ಅನ್ನೋ ಹಾಗೆ ನಿನ್ಗೇನ್ ಗೊತ್ತು ಅವ್ರ ಯೋಗ್ಯತೆ? ಅದಕ್ಕೆ ಅಜಿತ್ ಅಂತ, ನೀನು ಯೂನಿವರ್ಸಿಟಿಯನ್ನು ಜೋರಾಗಿ ಅಂತ ಹೇಳಿ ಅನ್ನಿಸ್ತಾನೆ ಅಜಿತ್. ಅದಕ್ಕೆ ಮತ್ತೆ ನಚ್ಚಿ, ಕತ್ತೆಗೇನ್ ಗೊತ್ತು ಕಸ್ತೂರಿ ವಾಸನೆ ಅಂತ ಅಂತಾರೆ. ಇಲ್ಲಿ ರಾಮಣ್ಣ ಕಾರ್ ಗಿಫ್ಟ್ ಆಗಿ ಕೊಡ್ತಾರೆ. ಶ್ರವಣ್ ಒಂದು ಒಳ್ಳೆ ಚೈನ್ ಮಾಡಿಸ್ಕೊಂಡ್ ಬಂದು ಅವ್ನ ಕೊಳ್ಳೆಗೆ ಹಾಕ್ತಾರೆ. ಅಜ್ಜಿನೂ ಕೂಡ ಪ್ರೀತಿಯಿಂದ ಅವನ್ನ ಅಲಂಗಿಸ್ಕೊಂಡು ಆಶೀರ್ವಾದ ಮಾಡ್ತಾರೆ. ಎಲ್ಲ ಆಶೀರ್ವಾದ ಮಾಡ್ಬೇಕಾದ್ರೆ ಅದಕ್ಕೆ ಶ್ರವಣ್ ಆಶೀರ್ವಾದ ತಗೊಳಕ್ ಹೋಗ್ತಾನೆ. ಆಗ ಸಂಗೀತ ಇದ್ದರು, ಭೂಮಿ ನೀನು ಹೋಗು ಜೊತೆನೆಲ್ಲ ಆಶೀರ್ವಾದ ತಗೊಳ್ಳಿ, 100 ಕಾಲ ಚೆನ್ನಾಗಿರಿ. ಅಷ್ಟೇ ಶ್ರವಣ್ ಅವ್ರು 100 ಕಾಲ ಚೆನ್ನಾಗಿರ್ಲಪ್ಪ, ನನ್ ಕಣ್ ಮುಂದೆ ನೀವಿಬ್ರು ಚೆನ್ನಾಗಿರ್ಬೇಕು ಅಂತೆಲ್ಲ ಆಶೀರ್ವಾದ ಮಾಡಿ ಕಣ್ಣಲ್ಲಿ ನೀರು ತಂದು ಕೊಡ್ತಾರೆ. ಮತ್ತೊಮ್ಮೆ ಆಗ ಸಮಾಧಾನ ಮಾಡ್ತಾನೆ ಅಜಿತ್. ನಾನು ಈಗೇನ್ ಹೇಳಿದೆ ಮತ್ತೊಮ್ಮೆ ಅದನ್ನೇ ನಾನು ಪುನರಾವರ್ತನೆ ಮಾಡ್ತಾ ಇದ್ದೇನೆ. ಖಂಡಿತವಾಗ್ಲೂ ನಾನು ಮನಸ್ವಿನಿ ಮತ್ತೆ ಶಾರದತನ್ ಕರ್ಕೊಂಡ್ ಬಂದೇ ಬರ್ತೀನಿ ಮಾವ, ವರಿ ಮಾಡ್ಬೇಡಿ ಅಂತೇಳಿ ಸಮಾಧಾನ ಮಾಡ್ತಾನೆ. ದೇವಯಾನಿ ಇದ್ದವಳು, ಅಲ್ವೋ ಅಜಿತ ಈಗ ಸಮಾಧಾನ ಆಯ್ತು, ನೀನ್ ಬರ್ತಡೇ ಮಾಡ್ಕೊಂಡಿದ್ದು, ನಾಟಕಕಾರ ಮಾತಾಡ್ಬೇಕಲ್ಲ ಅವಳು, ಹಾಗಾಗಿ ಎಲ್ಲ ಗಿಫ್ಟ್ ಕೊಟ್ಟು ಖುಷಿ ಪಡ್ತಾರೆ ಪ್ರತಿಯೊಬ್ರು ಕೂಡ. ಆನಂತರ ಅವ್ನು ಹೇಳ್ತಾನೆ ಕಾರ್ಕಿ ಇಟ್ಕೊಂಡು, ಅಪ್ಪ ಅಮ್ಮ ನಿಮ್ಮನ್ನೇ ಫಸ್ಟ್ ಕೂರ್ಸ್ಕೊಂಡು ಹೋಗೋದು ನನ್ನ ಕಾರ್ನಲ್ಲಿ, ಬನ್ನಿ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಶ್ರವಣ್ ಅಂತೂ ಭಾವುಕನಾಗಿ ಹೋಗ್ತಾನೆ ಪಾಪ. ನೆಕ್ಸ್ಟ್ ಮಾರನೇ ಬೆಳಗ್ಗೆ ಮನಸ್ವಿನಿ ಬರ್ತಡೆ ಅಲ್ವಾ, ಅದನ್ನು ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಅಂದಾಗ ಅದಕ್ಕೆ ಶ್ರವಣ್ ಅಂತಾರೆ, ಗೊತ್ತಿಲ್ವಾ ನಿನ್ಗೆ? ಭೂಮಿ ಹೇಳ್ತಾಳೆ ಬೇಜಾರ್ ಮಾಡ್ಕೊಂಡಿರೋದು ನೋಡಿ, ದೊಡ್ಡ ಸಾಹೇಬ್ರೆ ನೀವು ಅಜಿತ್ ಸಾಹೇಬ್ರಿಗೆ ಆಶೀರ್ವಾದ ಮಾಡಿದ್ರಲ್ಲ ಅದೇ ದೊಡ್ಡದು, ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿದ್ರೆ ಖುಷಿಯಾಗಿರಿ ಅಂತ ಹೇಳ್ತಾಳೆ. ಅಂದ್ರೆ ಶ್ರವಣ್ ಇದ್ದವನು, ಅಜಿತ ಬರೀ ಮನಸ್ವಿನಿ ಬರ್ತಡೆ ಅಷ್ಟೇ ಅಲ್ಲ ಕಣೋ, ನನ್ನ ಮಗಳು ರೀತಿನಲ್ಲಿರೋ ಅಂತ ಭೂಮಿ ಬರ್ತಡೆ ಕೂಡ ಈಗ 12 ಗಂಟೆ ಮುಗಿತಿದ್ದಾಗೇನೆ ಅವಳು ಬರ್ತಡೆ ಶುರು ಆಗುತ್ತೆ ಕಣೋ ಅಂತ ಹೇಳ್ತಾಳೆ. ನಾ ಹೇಳ್ತಿದ್ದಾಗೇನೆ ಎಲ್ರಿಗೂ ಆಶ್ಚರ್ಯ, ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಅವಳು ಬರ್ತಡೆ ಅವತ್ತು ಅಂತ. ಇಲ್ಲಿ ಪಾಪ ಶ್ರವಣಿ ಮಗಳೇ ಮನಸ್ವಿನಿನೇ ಅಲ್ಲಿದ್ದಾಳೆ, ಅವಳದೇ ಬರ್ತಡೆ, ಯಾರಿಗೂ ಅರ್ಥಕೊಳಕ್ ಆಗ್ತಾ ಇಲ್ಲ ಪಾಪ. ಅದನ್ನು ಅರ್ಥ ಮಾಡ್ಕೊಳ್ಳೋ ಅಂತ ಸ್ಥಿತಿ ಬೇಗ ಬರ್ಲಿ ಆ ಒಂದು ಸಂದರ್ಭ ಅಂತ ಹೇಳಿ ಆಶಿಸೋಣ. ಎಲ್ಲ ಖುಷಿಯಾಗಿ ಪ್ರತಿಯೊಬ್ಬರು, ಅದ್ರಲ್ಲೂ ಅಜಿತ್ ಅಂತೂ ಕೂಗ್ಬಿಡ್ತಾನೆ 3 ಬಿಲ್ಡಿಂಗ್ ಕೇಳೋ ಹಾಗೆ, ಭೂಮಿ ಹ್ಯಾಪಿ ಬರ್ತಡೇ ಭೂಮಿ ಅಂತೇಳಿ ಕೂಗ್ಕೊಡ್ತಾನೆ. ಅಜ್ಜಿನೂ ಆಶ್ಚರ್ಯ ಪಡ್ತಾರೆ, ಹೌದಾ ಇವಳು ಬರ್ತಡೇನಾ ಇವತ್ತು ಅಂತ ಹೇಳಿ. ಶ್ರವಣ್ ಬಂದು ಆಶೀರ್ವಾದ ಮಾಡ್ತಾನೆ, 100 ಕಾಲ ಚೆನ್ನಾಗಿರು ಮಗಳೇ ಅಂತ ಹೇಳಿ. ತನ್ನ ಮಗಳೇ ಪಾಪ, ತನ್ನ ಸ್ವಂತ ಮಗಳಿಗೆ ಆಶೀರ್ವಾದ ಮಾಡ್ತಾನೆ ಶ್ರವಣ ಪಾಪ. ನಿಜವಾಗ್ಲೂ ತನ್ನ ಮಗಳು ಅಂತ ಹೇಳಿ ಸಂಪೂರ್ಣ ಅವ್ರಿಗೆ ಅರ್ಥ ಆಗುವಂತ ಸಂದರ್ಭ ಆದಷ್ಟು ಬೇಗನೆ ಶೀಘ್ರದಲ್ಲಿ ಬರ್ಲಿ ಅಂತ ಹೇಳಿ ಎಲ್ರು ಕೂಡ ಆಶಿಸೋಣ. ಪಾಪ ನೊಂದು ಹೋಗಿದ್ದಾನೆ. ನಿಜ ಜೀವನದಲ್ಲಿ ಆದ್ರೆ ಎಷ್ಟು ನೋವಾಗುತ್ತೋ ಹಾಗೆ ಅಂತ ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ. ಒಬ್ಬ ತಂದೆ ಜೊತೆಗೆ ಗಂಡನಾಗಿ ಹೆಂಡತಿಯನ್ನ ಕಳೆದುಕೊಂಡು, ತಂದೆಯಾಗಿ ಮಗಳನ್ನ ಕಳೆದುಕೊಂಡು ಹೇಗಿರ್ತಾರೆ ಎನ್ನುವಂತ ಸಂದರ್ಭ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.